ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ರೊಮ್ಯಾನ್ಸ್, ಫ್ರೆಂಡ್ಸ್, ಲವ್ಸ್ ಎಲ್ಲ ಅಂತ ಇರ್ತಾರೆ. ಬಟ್ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ಮಾತಾಡೋದು ತುಂಬಾ ತಪ್ಪು ಅನ್ಸುತ್ತೆ. ಏನಕ್ಕಂದ್ರೆ ಒಬ್ಬ ವ್ಯಕ್ತಿನ ಕಾಮುಕ ಅಂತ ಕರೀತಾರೆ, ಹುಡುಗಿಯರನ್ನು ನೋಡಿದ್ರೆ ಜೋಲು ಸುರಿಸ್ತಾರೆ ಅಂತ ಕರೀತಾರೆ. ಇನ್ನು ಹಲವಾರು ರೀತಿಯ ಆ ವ್ಯಕ್ತಿ ಮೇಲೆ ಕೇವಲ ಇಂಥ ಕಮೆಂಟ್ಸ್ ಬರೋದು ತುಂಬಾ ವಿಷಾದನೀಯ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಕನ್ನಡಿ ಮುಂದೆ ಒಬ್ಬ ವ್ಯಕ್ತಿ ನಿಂತ್ಕೊಂಡಾಗ ಅದು ನಾವು ನಕ್ರೆ ಅದು ನಕ್ಕುತ್ತೆ, ನಾವು ಹತ್ರ ಅದು ಅಳುತ್ತೆ, ನಾವು ಸ್ಮೈಲ್ ಕೊಟ್ಟರೆ ಅದು ಸ್ಮೈಲ್ ಕೊಡುತ್ತೆ. ಈ ರೀತಿಯಾದ ಒಂದು ವೈಬ್ರೇಟ್ ಇರುತ್ತೆ. ಅದೇ ರೀತಿಯಾಗಿ ಕೇವಲ ವ್ಯಕ್ತಿನ ಒಬ್ಬ ಪುರುಷನ ಮಾತ್ರ ಇಟ್ಕೊಂಡು ಜೋಲು ಸುರಿಸ್ತಾನೆ, ಕಾಮುಕ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ಮತ್ತೆ ಆ ವ್ಯಕ್ತಿ ಯಾರು, ಆ ವ್ಯಕ್ತಿಗೆ ಆ ರೀತಿ ಬರುತ್ತೆ ಕಮೆಂಟ್ಸ್ ಏನು, ಆ ವ್ಯಕ್ತಿ ನಿಜವಾಗ್ಲೂ ಅದೇ ರೀತಿ ಮಾಡ್ತಾ ಇದಾರ ಬಿಗ್ ಬಾಸ್ ಮನೆಯಲ್ಲಿ ಅಂತ ಮಾತಾಡೋಣ. ಚಾನಲ್ ಯಾರು ಹೊಸ್ತಾ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈ ವಿಷಯ ಬಂದಿದ್ದು ಮಾತ್ರ ಕಾರ್ತಿಕ್ ವಿಷಯದಲ್ಲೇನೆ. ಹೌದು, ಕಾರ್ತಿಕ್ ವಿಷಯದಲ್ಲಿ ತುಂಬಾ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ. ಮೊದಲನೇದಾಗಿ ಒಬ್ಬರಾದ್ಮೇಲೆ ಒಬ್ಬರನ್ನ ಹುಡುಗಿಯರನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾನೆ, ಅಂದ್ರೆ ಫ್ಲರ್ಟ್ ಮಾಡ್ತಾ ಇದ್ದಾನೆ, ಲವ್ ಟ್ರ್ಯಾಕ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ಎಲ್ಲೋ ಕೆಲವು ಕಡೆ ವಿಡಿಯೋಸ್ ನೋಡಿದಾಗ, ಕೆಲವು ಫೋಟೇಜಸ್ ನೋಡಿದಾಗ ಅದೇ ರೀತಿ ಅನ್ಸುತ್ತೆ. ಮೊದಲನೇದಾಗಿ ಸಂಗೀತ ಅವ್ರ ಹತ್ರ ಫ್ರೆಂಡ್ಶಿಪ್ ಅನ್ನೋದಕ್ಕಿಂತ ಮಿಗಿಲಾಗಿ ಇತ್ತು ಅವ್ರ ರಿಲೇಶನ್ಶಿಪ್. ತುಂಬಾ ಕ್ಲೋಸ್ ಆಗಿದ್ರು. ಅವ್ರು ಹಗ್ ಮಾಡೋದಾಗ್ಲಿ, ಅವ್ರ ಜೊತೆ ಕುತ್ಕೊಳ್ಳೋದಾಗ್ಲಿ, ಅವ್ರ ಎದೆ ಮೇಲೆ ಕುತ್ಕೊಳ್ಳೋದಾಗ್ಲಿ ಒಂಥರ ರೊಮ್ಯಾನ್ಸ್ನೇ ಇತ್ತು ಅಂತ ಹೇಳ್ಬೋದು. ಈ ವಿಷಯ ಕೂಡ ಸ್ವಂತ ಸಂಗೀತ ಅವರ ಅಮ್ಮನೇ ಬಂದಾಗ ಸಂಗೀತ ಅವ್ರಿಗೆ ಒಂದು ಟಾಂಟ್ ಕೊಟ್ಟಿದ್ರು, ಒಂದು ಹಿಂಟ್ ಕೊಟ್ಟಿದ್ರು. ಸ್ವಲ್ಪ ಜಾಸ್ತಿ ಆಯ್ತು ನಿಮ್ದು ಲವ್ ಟ್ರ್ಯಾಕ್ ರೊಮ್ಯಾನ್ಸ್ ಅಂತ. ಈ ರೀತಿ ಆದಾಗ ಈಗ ಸಂಗೀತ ಹತ್ರ ಯಾವಾಗ ಸ್ವಲ್ಪ ವಾರ ಆಯ್ತು, ಆಗಿನಿಂದ ಏನ್ ಮಾಡಿದ್ರು, ನಮ್ರತಾ ಹತ್ರ ತುಂಬಾ ಕ್ಲೋಸ್ ಆಗಿದ್ದಾರೆ. ಈ ಎಪಿಸೋಡ್ಗಳೆಲ್ಲ ನೀವು ನೋಡ್ತಾನೆ ಇರ್ಬೋದು. ಏನಕ್ಕಂದ್ರೆ ಒಬ್ಬ ಹುಡುಗಿಯ ಸೊಂಟ ಗಿಲ್ಲೋದು, ಸೊಂಟ ಟಚ್ ಮಾಡೋದು ಅನ್ನೋದು ತುಂಬಾ ತಪ್ಪಾಗುತ್ತೆ. ಹಳ್ಳಿ ಕಡೆ ಅಂತೂ ಮೊದಲೇದಾಗಿಂದ ಯಾರು ಸಹಿಸಲ್ಲ. ಎಪಿಸೋಡ್ಗಳಲ್ಲಿ ನಮ್ರತಾ ಅವರ ಸೊಂಟ ಗಿಲ್ಲಿದ್ದು ಕಾರ್ತಿಕ್ ಅವರು ನಿಜ. ಆದ್ರೆ ಇಲ್ಲಿ ಮಾತಾಡಬೇಕಿರೋ ವಿಷಯ ಏನಂದ್ರೆ, ಮೊನ್ನೆ ವಿನಯ್ ಅವರ ಶ್ರೀಮತಿ ಬಂದಾಗಲೂ ಅದಿನ ಆಗಿತ್ತು. ಹೊರಗಡೆ ಇದಾರಲ್ಲ, ಅವ್ರು ಹೇಗಿದಾರ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ರು. ಅಂದ್ರೆ ಹೊರಗಡೆ ಕೂಡ ಒಬ್ಬ ಗರ್ಲ್ ಫ್ರೆಂಡ್ ಇದಾರೆ ಅವರಿಗೆ, ತುಂಬಾ ಮುಖ್ಯವಾಗಿರೋರು ಅಂತ ಅರ್ಥ ಆಗುತ್ತೆ ಆ ವಿಡಿಯೋ ನೋಡಿದಾಗ, ಫೋಟೋಸ್ ನೋಡಿದಾಗ. ಆದ ಕಾರಣ ಇಲ್ಲಿ ಹೊರಗಡೆ ಬೇರೆ ಕಂಟೆಸ್ಟೆಂಟ್ಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕಾರ್ತಿಕ್ ಹುಡುಗಿಯನ್ನೆಲ್ಲ ಫ್ಲರ್ಟ್ ಮಾಡ್ತಾ ಇದ್ದಾನೆ, ಟ್ರ್ಯಾಪ್ ಮಾಡ್ತಾ ಇದ್ದಾನೆ, ಅಂದ್ರೆ ಲವ್ ಟ್ರ್ಯಾಕ್ ತಗೊಂಡು ಹೋಗ್ತಾ ಇದ್ದಾನೆ ಅಂತ. ಇಲ್ಲಿ ಇನ್ನೊಂದು ವಿಷಯ ಮಾತಾಡಬೇಕಾಗಿದ್ದೇನೆಂದ್ರೆ, ಕೇವಲ ಒಬ್ಬ ವ್ಯಕ್ತಿನ, ಒಬ್ಬ ಪುರುಷನ ಈ ರೀತಿ ಮಾತಾಡೋದು ಎಲ್ಲ ತಪ್ಪು ಅನ್ಸುತ್ತೆ. ಗಂಡಸರು ಮಾತ್ರ ತಪ್ಪು ಮಾಡ್ತಾರ. ಅಂದ್ರೆ ಯಾವ ರೀತಿ ಅಂದ್ರೆ, ಈಗ ಸಂಗೀತ ಹತ್ರ ಅಷ್ಟು ಕ್ಲೋಸ್ ಆಗಿ ಕಾರಣ ಸಂಗೀತ ಸುಮ್ಮನೆ ಇರ್ತಾರೆ, ಅದಕ್ಕೆ ಅಷ್ಟು ಕ್ಲೋಸ್ ಆಗಿದ್ದಾರೆ. ಸಂಗೀತ ರಿಯಾಕ್ಟ್ ಮಾಡಿದ್ರೆ ಈ ರೀತಿ ನಾನು ಇರಬೇಡ, ನಂಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಕಾರ್ತಿಕ್ ಕೂಡ ಆ ರೀತಿ ಇರ್ತಿರ್ಲಿಲ್ಲ. ಆ ರೀತಿಯಾಗಿ ಈಗ ನಮ್ರತಾ ಅವರ ಸೊಂಟ ಗಿಲ್ದಾಗ ಅವ್ರು ಯಾವುದೇ ಒಂದು ರಿಯಾಕ್ಷನ್ ಇಲ್ಲ, ಕಾಮನ್ ಆಗಿ ತಗೊಂತಾರೆ, ಅಂತ ಫನ್ ಆಗಿ ತಗೊಂತಾರೆ. ಆ ರೀತಿಯಾಗಿ ಹೆಣ್ಮಕ್ಳ ಕಡೆ ತಪ್ಪು ಮಾಡಿದ್ರೆ ಅಂದ್ರೆ ಎಲ್ಲರೂ ತಪ್ಪು ಮಾಡಿದ್ದಾರೆ, 3 ಜನ ತಪ್ಪು ಮಾಡಿದ್ರೆ ಅಂತ ಕಮೆಂಟ್ಸ್ ಬರಬೇಕು. ಕೇವಲ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ಇವನ್ ಮಾತ್ರ ಜೋಲು ಸುರಿಸ್ತಾನೆ, ಇವ್ನು ಕಾಮುಕ ಅಂತ ಹೇಳೋದು ಎಲ್ಲ ಒಂದ್ ಕಡೆ ತಪ್ಪು ಅಂತ ಅನ್ಸುತ್ತೆ. ಈಗ ಹೆಣ್ಮಕ್ಳು ಚಿಕ್ಕ ವಿಷಯನ ತಗೊಂಡು ದೊಡ್ಡದು ಮಾಡೋ ರೀತಿ ನಾವು ನೋಡೇ ಇರ್ತೀವಿ. ಏನಕ್ಕಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ರಿಯಾಕ್ಟ್ ಮಾಡ್ತಾರೆ. ಪ್ರತಾಪ್ ಅವರು ಸುಮ್ಕೆನೆ ಒಂದು ನೋಟ ನೋಡಿದ್ಕೇನೆ ಅವ್ರು ನೋಟ ಸರಿ ಇಲ್ಲ, ನೋಡೋ ರೀತಿ ಸರಿ ಇಲ್ಲ ಅಂತ ಕಮೆಂಟ್ಸ್ ಮಾಡಿದವರು ಸೊಂಟ ಗಿಳಿದಾಗ ಯಾಕೆ ಸುಮ್ಗಿರ್ತಾರೆ ಹೇಳಿ? ಖಂಡಿತ ಅವ್ರು ರಿಯಾಕ್ಟ್ ಮಾಡೇ ಮಾಡ್ತಾರೆ. ಆದ ಕಾರಣ ಅವ್ರಿಗೆ ತುಂಬಾ ಕಂಫರ್ಟ್ ಝೋನ್ ಇದೆ. ಅದೇ ರೀತಿಯಾಗಿ ಇದೆಲ್ಲ ಮಾಡೋದು ಕರೆಕ್ಟ್ ಅಂತ ಯಾರು ಒಪ್ಪಲ್ಲ, ನಾವು ಒಪ್ಪಲ್ಲ. ಯಾಕೆಂದ್ರೆ ಒಂದು ರಿಯಾಲಿಟಿ ಶೋ ಇರ್ತಾರೆ, ಕ್ಯಾಮ್ರಾಸ್ ಎಲ್ಲ ಇರ್ತವೆ. ಫ್ರೆಂಡ್ಸ್ ಆಗಿರ್ಬೇಕು, ಯಾರು ತಮಾಷೆ ಮಾಡ್ಬೇಕು ಅದೇ ರೀತಿ ತಮಾಷೆ ಮಾಡಬೇಕು. ಅವ್ರು ಮಾಡೋ ಅಗ್ಸ ಆಗ್ಲಿ, ಸೊಂಟ ಗಿಲ್ಲೋದಾಗ್ಲಿ, ಯಾವುದೇ ಒಂದು ಟ್ರ್ಯಾಕ್ ಅಂತ ಬಂದಾಗ ತುಂಬಾ ಕೆಟ್ಟ ಕಮೆಂಟ್ಸ್ಗಳು ಬರ್ತಾ ಇದೆ. ಏನಕ್ಕಂದ್ರೆ ಬೈಯೋದಾದ್ರೆ 3 ಬೈರಿ. ಏನಕ್ಕಂದ್ರೆ ಅವರು ತಪ್ಪು ಮಾಡಿರ್ತಾರೆ. ಅವರು ಅಷ್ಟು ಸಲಿಗೆ ಕೊಡ್ದಾನೆ ಕಾರ್ತಿಕ್ ಹತ್ರ ಬಿಹೇವ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕಿಂತ ಮುಂಚೆ ನಾನು ಹೇಳಿದೆ, ಯಾವುದೇ ಒಂದು ಹುಡುಗಿ ಆಗ್ಲಿ, ಒಂದು ಹುಡುಗ ಆಗ್ಲಿ, ಅವ್ರ ಕಂಫರ್ಟ್ ಝೋನ್ ಇದ್ದಾಗ ಮಾತ್ರ ಅಂತವೆಲ್ಲ ಸಹಿಸ್ಕೊಂತಾರೆ. ಇಲ್ಲಾಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇಲ್ಲಿ ವಿಷಯ ಏನಂದ್ರೆ, ಟಾರ್ಗೆಟ್ ಮಾಡಿದ್ರೆ ಎಲ್ಲರಿಗೂ ಟಾರ್ಗೆಟ್ ಮಾಡಿ ಎಲ್ಲರಿಗೂ ಬೈ. ಕೇವಲ ಕಾರ್ತಿಕ್ಗೆ ಈ ರೀತಿ ಅನ್ನೋದು ತುಂಬಾ ತಪ್ಪು ಅನ್ಸುತ್ತೆ. ಕಾರ್ತಿಕ ಮಾಡೋದು ತಪ್ಪು. ಯಾಕಂದ್ರೆ ಒಂದು ರಿಯಾಲಿಟಿ ಶೋ ಇದ್ದಾಗ ಇಂಥವೆಲ್ಲ ಮಾಡಬಾರ್ದು. ಹೊರಗಡೆ ಪ್ರೇಕ್ಷಕರಿಗೆ ತುಂಬಾ ಕೆಟ್ಟದಾಗಿ ಪೋಟ್ರೆ ಆಗುತ್ತೆ. ಅವ್ರು ಏನ್ ಅನ್ಕೊಂತಾರ ಅಂತ ಒಂದು ಇದು ಮಾಡ್ಬೋದು. ಏನಕ್ಕಂದ್ರೆ ಕಾರ್ತಿಕ್ ಒಬ್ಬ ನಿಯತ್ತಾಗಿರ್ತಾನೆ, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾನೆ, ಎಲ್ಲ ಸ್ಟ್ಯಾಂಡ್ ತಗೋಬೇಕಂತ ತಗೊಂತಾನೆ. ಆಟದ ತುಂಬಾ ಚೆನ್ನಾಗಿದೆ. ಏನಕ್ಕಂದ್ರೆ ಟಾಪ್ ಕಂಟೆಸ್ಟೆಂಟ್ ಆಗಿರೋವರೆಗೆ ಕಾಮುಕ ಹುಡುಗರ ವಿಷಯ ಎಲ್ಲ ಫ್ಲರ್ಟ್ ಮಾಡ್ತಾನೆ, ಟ್ರ್ಯಾಪ್ ಮಾಡ್ತಾನೆ, ಲವ್ ಟ್ರ್ಯಾಕ್ ತಗೊಂಡು ಹೋಗ್ತಾ ಇದ್ದಾನೆ, ಇವ್ರಿಗೆ ಇದೇ ಕೆಲಸ ಅಂತ ಅಂದಾಗ ಆ ವ್ಯಕ್ತಿಗೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗೋದಂತ ಖಂಡಿತವಾಗಲೂ ಸತ್ಯ. ಆದ ಕಾರಣ ಇಂಥ ವಿಷಯಗಳಲ್ಲಿ ಫ್ಯಾನ್ಸ್ ಆಗಲಿ, ಬೇರೆ ಕಂಡೀಷನ್ಗಳ ಫ್ಯಾನ್ಸ್ ಆಗಲಿ ತುಂಬಾ ಸ್ವಲ್ಪ ಕೇರ್ಫುಲ್ ಆಗಿ ಕಮೆಂಟ್ ಮಾಡಬೇಕು. ತುಂಬಾ ಸ್ವಲ್ಪ ಕೇವಲ ಒಬ್ಬರನ್ನೇ ಟಾರ್ಗೆಟ್ ಮಾಡೋದಲ್ಲ, ಆ ವಿಷಯದಲ್ಲಿ ಅವರೆಲ್ಲರೂ ಮಾತಾಡಿದ್ರೆ ಅವರೆಲ್ಲರ ಬಗ್ಗೆನೂ
ಫೋಟೋ ಯೂಸ್ ಮಾಡಬೇಕು, ಟ್ರೋಲ್ ಮಾಡಬೇಕು, ಎಲ್ಲ ಮಾಡಬೇಕು. ಕೇವಲ ಒಬ್ಬ ವ್ಯಕ್ತಿ ಹಿಡ್ಕೊಂಡು ಈ ರೀತಿ ಮಾಡೋದು ತುಂಬಾ ತಪ್ಪು ಅನ್ಸುತ್ತೆ. ಮತ್ತೆ ಈ ವಿಡಿಯೋ ಕೇಳಿದಾಗ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ